ನಿಮ್ಗಳಿಗೂ ತುಂಬಾ ಚಿಕ್ಕ ಏಜ್ ಇರತ್ತೆ. ಅಣ್ಣನ್ ಕ್ಯಾರೆಕ್ಟರ್ ಮಾಡ್ತಿರ್ತೀರ, ತಮ್ಮನ್ ಕ್ಯಾರೆಕ್ಟರ್ ಮಾಡ್ತಿರ್ತೀರ. ಇದಕ್ಕಿದ್ದಂಗೆ ಅಪ್ಪ ಅಮ್ಮ ಅಂದಾಗ ಅದು ಒಂದು ದೊಡ್ಡ ಕ್ಯಾರೆಕ್ಟರ್. ಸೊ ಹೆಂಗೆ ಸರ್ ಆ ಒಂದು ಚಿಕ್ಕ ಏಜ್ ಅಲ್ಲಿ ಇದ್ರೂ ಕೂಡ ನೀವು ಈ ದೊಡ್ಡ ಒಂದು ಕ್ಯಾರೆಕ್ಟರ್ ನಿಭಾಯಿಸ್ತಿರಲ್ಲ, ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಹೌದು ಇವ್ರು ತಂದೆನೇ ಅನ್ನೋ ತರ ಫೀಲ್ ಆಗತ್ತೆ. ಸೊ ಈ ಕ್ಯಾರೆಕ್ಟರ್ ನಿಭಾಯಿಸಕ್ಕೆ ನಿಮ್ಮ ಚಿಕ್ಕ ಏಜ್ ಅಲ್ಲಿ ಒಂದು ದೊಡ್ಡ ಮಗಳಿಗೆ ಅಪ್ಪ ಆಗಿ ಪಾತ್ರವನ್ನ ನಿರ್ವಹಿಸಕ್ಕೆ ಏನಾದ್ರು ಕಷ್ಟ ಆಗತ್ತಾ ಅಥವಾ ಬೇಜಾರಾಗತ್ತಾ ಅಂತ ಪರ್ಸನಲಿ? ಪಾತ್ರಕ್ಕೆ ನಾವು ನ್ಯಾಯ ಸಲ್ಲಿಸೋದು ಬಹಳ ಇಂಪಾರ್ಟೆಂಟ್. ಪಾತ್ರ ಕೆಲವು ಚಾಲೆಂಜಿಂಗ್ ಆಗಿ ಆಗಿರುತ್ತೆ. ಬಟ್ ಅದನ್ನ ಖಂಡಿತ ಮಾಡ್ಲೇಬೇಕಾಗತ್ತೆ. ಒಬ್ಬ ಕಲಾವಿದ ಪ್ರತಿಯೊಂದು ಪಾತ್ರಕ್ಕೂ ಒಂದು ಜೀವ ಕೊಡೋದು ಅವನ ಕರ್ತವ್ಯ. ಅದಕ್ಕೆ ನಾನು ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ ಅಂತ ಹೇಳೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಆಸ್ ಎ ಕ್ಯಾರೆಕ್ಟರ್ ಆ ಪಾತ್ರಕ್ಕೆ ತಕ್ಕ ಮಟ್ಟಿಗೆ ನ್ಯಾಯ ಸಲ್ಲಿಸಿದ್ದೀನಿ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ಬೇಜಾರಂತೂ ಖಂಡಿತ ಇಲ್ಲ. ಸಣ್ಣ ವಯಸ್ಸಲ್ಲಿ ತಂದೆ ಪಾತ್ರ ಮಾಡ್ತಿದ್ದೀನಿ ಇಲ್ಲ, ಕಲಾವಿದ ಅಂತಂದ್ಮೇಲೆ ಅಜ್ಜನ ಪಾತ್ರನೂ ಮಾಡಬೇಕು, ಕುರುಡನ ಪಾತ್ರನೂ ಮಾಡಬೇಕು, ಕೆಪ್ಪನ ಪಾತ್ರನೂ ಮಾಡಬೇಕು. ಕೆಲವು ಪಾತ್ರಗಳು ಅದರದ್ದೇ ಆದ ವೈಶಿಷ್ಟ್ಯಗಳಿರುತ್ತೆ. ಆಮೇಲೆ ಎಲ್ರಿಗೂ ಅಂತ ಪಾತ್ರಗಳು ಸಿಗಲ್ಲ. ಇದುವರೆಗೂ ನಾನು ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲೂ ಈ ತಂದೆ ಪಾತ್ರ ಖಂಡಿತ ನಂಗೇನು ಬೇಜಾರಿಲ್ಲ. ಇನ್ನ ಕಲರ್ಸ್ ಕನ್ನಡದಲ್ಲಿ ಅಂತರಪಟ್ಟ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ರಿ. ನೆಕ್ಸ್ಟ್ ಜಿ ಕನ್ನಡದಲ್ಲಿ ಸೀತಾರಾಮಗೆ ಬಂದೆ. ಸೀತಾರಾಮ ನೆಕ್ಸ್ಟ್ ನೀವು ಕಂಡು ಬಂದಿದ್ದೆ ಆದಿಲಕ್ಷ್ಮಿ ಪುರಾಣದಲ್ಲಿ. ಎಲ್ಲಾ ಸೀರಿಯಲ್ಗಳಲ್ಲೂ ಒಂದು ತೂಕವಾದ ಕ್ಯಾರೆಕ್ಟರ್. ಬಹಳಷ್ಟು ಸೀರಿಯಲ್ಗಳಲ್ಲಿ ನೀವು ವಿಲನಿಶ್ ಆಗಿ ಕಾಣಿಸ್ಕೊಂಡಿಲ್ಲ, ಒಳ್ಳೆ ಅಮ್ಮನಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ವಿಲನಿಶ್ ಆಗಿ ಕಾಣಿಸ್ಕೊಂಡಿರುವಂತಹ ಅಮ್ಮ ಇದು. ಅಮ್ಮನಲ್ಲೂ ಅಯ್ಯೋ ಚಿಕ್ಕಮ್ಮ ಅನ್ನೋ ತರ ಒಂದು ಕ್ಯಾರೆಕ್ಟರ್. ಸೊ ಈ ಕ್ಯಾರೆಕ್ಟರ್ಗಳ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಅಂದ್ರೆ ಯಾವುದೇ ಒಬ್ಬ ಕಲಾವಿದಿಗೆ ಇಂತಹ ಒಂದು ಪಾತ್ರಗಳು ಸಿಕ್ಕಿದಾಗ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿಕ್ಕೆ ಅಭಿನಯ ಜಾಸ್ತಿ ಒತ್ತು ಸಿಗತ್ತೆ ಇಂತಹ ಪಾತ್ರಗಳಲ್ಲಿ. ಸೊ ಈ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ? ಅಮ್ಮನಾಗಿತ್ತುಕೊಂಡು ಒಳಗೊಳಗಡೆ ಕತ್ತಿ ಮಸಿಯುವಂತ ಅಮ್ಮ. ಇದು ವಿಲನಿಶ್ ಪಾತ್ರ ಖಂಡಿತ ಅಲ್ಲ, ಕೆಟ್ಟ ತಾಯಿ ಅಲ್ಲ. ಆದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ಹೆಂಗಾದ್ರೂ ಮಾಡಿ ಮೇಲ್ ಬರ್ಲೇಬೇಕು ಅನ್ನೋದು ಒಂದಷ್ಟೇ. ಅದು ಪ್ರತಿಯೊಬ್ಬ ಮನುಷ್ಯಂಗೂ ಈಗಿನ ಕಾಲದಲ್ಲಿ ಇದ್ದೇ ಇರುತ್ತೆ. ಈ ಹಂತದಲ್ಲಿ ಇದೀವಿ, ಇನ್ನೊಂಚೂರ್ ಮೇಲ್ ಬರ್ಬೇಕು ಅಂತ. ಆದ್ರೆ ಅಲ್ಲಿ ಒಂದು ಯಾವ್ದೋ ಒಂದು ತುಳಿಬೇಕು ಅನ್ನೋ ಪರಿಸ್ಥಿತಿ ಸಿಚುವೇಶನ್ ಬಂದಾಗ ಪ್ರಾಯಕ್ಕೆ ಬಂದಿರೋ ಮಗಳಿದ್ದಾಳೆ, ಆದಷ್ಟು ಬೇಗ ಇವಳು ಮನೆಯಿಂದ ಆಚೆ ಹೋಗ್ಬಿಟ್ರೆ ಅಟ್ಲೀಸ್ಟ್ ನಾವು ಇನ್ನೆರಡು ಮಕ್ಕಳಿದ್ದಾರೆ, ಅವ್ರಿಗೊಂದು ಭವಿಷ್ಯ ರೂಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆ. ಕೆಟ್ಟ ತಾಯಿ ಅಂತೂ ಖಂಡಿತ ಅಲ್ಲ. ಈ ಪಾತ್ರ ಕೆಟ್ಟ ತಾಯಿ ಪಾತ್ರ ಅಲ್ಲ, ಇದು ವಿಲನಿಶ್ ಅಂತ ಹೇಳಕ್ಕಾಗಲ್ಲ. ಒಂಥರ ಗ್ರೀಡಿ ಹೆಣ್ಮಗಳು ಅಂತ ಹೇಳ್ಬೋದು. ಆಸೆ ಸ್ವಲ್ಪ ಜಾಸ್ತಿ. ಅದು ಆಸೆ ತನ್ನಗೋಸ್ಕರ ಇರಲ್ಲ, ತನ್ನ ಇನ್ನಿಬ್ರು ಮಕ್ಕಳಿಗೆ ಮಾಡ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಅವ್ರು ಓದ್ಬೇಕು, ಅವ್ರಿಗೆ ಒಂದ್ ಏನಾದ್ರು ಮಾಡ್ಬೇಕು ಅಂತ ಇರುತ್ತಲ್ಲ. ಇವಾಗ ನಾರ್ಮಲ್ ಲೈಫಲ್ಲೂ ಎಲ್ರಿಗೂ ಇರುತ್ತೆ. ಸೊ ಅದು ಅವ್ರು ತೆರೆ ಮೇಲೆ ಕಾಣಿಸಲ್ಲ, ನಮ್ದು ತೆರೆ ಮೇಲೆ ಕಾಣೋ ತರ ಮಾಡ್ತಿದೀವಿ. ಆದ್ರೆ ವಿಲನಿಶ್ ಅಲ್ಲ. ಹಂಗಂತ ನಾನು ಲಕ್ಷ್ಮಿಗೂ ಕೆಟ್ಟದಾಗ್ಬೇಕು ಅಂತ ಯಾವತ್ತೂ ಬಯಸಿಲ್ಲ. ಅವಳಿಗಿನ ಜಾಸ್ತಿ ನನ್ ಮಕ್ಕಳಿಗೆ ಇಬ್ರಿಗೂ ಒಳ್ಳೇದಾಗ್ಬೇಕು ಅಂತ ಅಷ್ಟೇ ನನ್ನ ಆಸೆ, ಮತ್ತೇನು ಅಲ್ಲ. ಸೊ ಅವಳು ಚೆನ್ನಾಗೇ ಇರ್ಲಿ, ಬಟ್ ಅವಳ ಥ್ರೂ ನನ್ ಮಕ್ಳಿಗೆ ಇನ್ನೂ ಒಳ್ಳೇದಾಗ್ಲಿ ಅಂತ ಇವಾಗ ಆಸೆ ಮತ್ತಷ್ಟು ಜಾಸ್ತಿ ಆಗಿದೆ. ಅವಳು ಶ್ರೀಮಂತರ ಮನೆ ಸೊಸೆ ಆಗಿ ಹೋದ್ಮೇಲೆ ಅವಳ ಮೇಲೆ ಪ್ರೀತಿ ಕಾಳಜಿ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ ಅವಳ ಥ್ರೂ ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತ. ಇವಾಗ್ಲೂ ಕೂಡ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡಿದವರು ಸಿಲಿಲಲ್ಲಿ ಅಂತಾನೆ ನೋಟಿಸ್ ಮಾಡ್ತಾರೆ. ಸೊ ಆ ಒಂದು ಪಾತ್ರದಿಂದ ಇಲ್ಲಿ ಆದಿಲಕ್ಷ್ಮಿ ಪುರಾಣದವರೆಗೆ ನಿಮ್ಮ ಒಂದು ಸೀರಿಯಲ್ ಜರ್ನಿ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಲ್ಲಿಂದ ಇಲ್ಲಿವರೆಗೂ ನಾನು ಸುಮಾರು ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಆದ್ರೂ ನನ್ನನ್ನು ಇವಾಗ್ಲೂ ಜನ ಕಂಡು ಹಿಡಿಯೋದೇ ಸೂಜಿ ಅಂತ. ಅದ್ ಗೊತ್ತಿಲ್ಲ ನಾನು ಎಷ್ಟು ಅಂದ್ರೆ ಚೆನ್ನಾಗಿರೋದೇ ಮೇಜರ್ ಕ್ಯಾರೆಕ್ಟರ್ ಮಾಡಿದ್ರು, ರೆಕಗ್ನೈಸ್ ಆಗಿರುವಂತ ಕ್ಯಾರೆಕ್ಟರ್, ಫೇಮಸ್ ಆಗಿರೋ ಕ್ಯಾರೆಕ್ಟರ್ ಮಾಡಿದ್ರು ಆ ಸೂಜಿ ಅನ್ನೋ ಟೈಟಲ್ ಮಾತ್ರ ನನಗೆ ಇನ್ನೂ ಹೋಗಿಲ್ಲ. ನಾನು ಹಂಗೆ ರೆಸ್ಪಾಂಡ್ ಮಾಡ್ತೀನಿ. ಯಾರಾದ್ರೂ ಸೂಜಿ ಅಂತ ಕರೆದ್ರೆ ಪಟ್ ಅಂತ ತಿರುಗ್ಬಿಡ್ತೀನಿ. ಸೊ ಅದು ಗೊತ್ತಿಲ್ಲ, ಮೇ ಬಿ ನನ್ ಲಕ್ ಇರ್ಬೋದು. ಆ ಸೂಜಿ ಅನ್ನೋ ಕ್ಯಾರೆಕ್ಟರ್ ಫುಲ್ ನನ್ಗೆ ಬಂದಿರೋದು, ಆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಬಟ್ ಅಲ್ಲಿಂದ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿರೋ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಎಲ್ಲಾ ಈಚ್ ಅಂಡ್ ಎವ್ರಿ ಪಾತ್ರನು ನಾನು ಎಂಜಾಯ್ ಮಾಡ್ಕೊಂಡೇ ಮಾಡಿದೀನಿ. ಅಳೋ ಪಾತ್ರ ಇರ್ಬೋದು, ಇದಕ್ ಮುಂಚೆ ಅಂತರ್ಪಟದಲ್ಲಿ ಮತ್ತೆ ಸೀತಾರಾಮದಲ್ಲಿ ಎರಡು ವಯಸ್ಸ ಕ್ಯಾರೆಕ್ಟರ್ ಇತ್ತು. ಒಂದು ಫುಲ್ ಬಜಾರಿ ಕ್ಯಾರೆಕ್ಟರ್, ಒಂದು ಫುಲ್ ಅಳೋ ಕ್ಯಾರೆಕ್ಟರ್. ಸೊ ಎರಡೂನು ನಾನು ಸೈಮಲ್ಟೇನಿಯಸ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಎರಡೂನು ಎಂಜಾಯ್ ಮಾಡಿದೀನಿ. ನಿಮ್ಮ ಒಂದು ಪರ್ಸನಲ್ ಲೈಫ್ ಬಗ್ಗೆ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ. ಇಂಡಸ್ಟ್ರಿಗೆ ಬಂದಿದ್ದು ಅದೇ ನೋಡಕ್ ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಆವಾಗ ವಿನು ಸರ್ ಕುಟುಂಬ ಅನ್ನೋ ಒಂದು ಸೀರಿಯಲ್ ಅಲ್ಲಿ ಒಂದು ಹೀರೋ ಕ್ಯಾರೆಕ್ಟರ್ ಆಗಿ ಹಾಕೊಂಡ್ರು. ಮೊದಲಿಂದನೂ ನಾಟಕ ಅದರಲ್ಲೆಲ್ಲ ಸ್ವಲ್ಪ ಆಸಕ್ತಿ ಇತ್ತು. ಅದಾದ ನಂತರ ಅವರು ಸೀರಿಯಲ್ ಅಲ್ಲಿ ಹಾಕೊಂಡ್ರು. ಅಂದ್ರೆ ಅಲ್ಲಿ ನಾಟಕಗಳು ಬೇರೆ ತರ ಇರುತ್ತೆ. ಅಂದ್ರೆ ಆ ಮೀಡಿಯಾ ಬೇರೆ,
ಇಲ್ಲಿ ನೋಡ್ಕೊಂಡು ಮಾತಾಡು, ಕ್ಯಾಮ್ರಾ ಆ್ಯಂಗಲ್ಸ್ಗಳು ಅರ್ಥ ಆಗ್ತಿರ್ಲಿಲ್ಲ. ಆಮೇಲೆ ಅದಕ್ಕೆ ಫೋಕಸ್ ಮಾಡಕ್ಕೆ ಹೋಯಿತು ಅಂತಂದರೆ ಡೈಲಾಗ್ ಕಾನ್ಷಿಯಸ್ ಆಗಿಬಿಡತ್ತೆ. ಕೊನೆಗೆ ಅವ್ರೊಂದು ಸಜೆಷನ್ ಕೊಟ್ಟರು, ಒಂದಷ್ಟು ನಾಟಕಗಳು ಮಾಡು ಒಳ್ಳೆದಾಗತ್ತೆ ನಿಮಗೆ ಅಂತೇಳಿ. ಅದಾದ ನಂತರ ಒಂದಷ್ಟು ದಿನ ಒಂದಷ್ಟು ನಾಟಕಗಳನ್ನೆಲ್ಲ ಮಾಡಿ, ನಮ್ಮದೇ ಆದಂಥ ಒಂದು ತಂಡಗಳನ್ನೆಲ್ಲ ಮಾಡಿ ಎಲ್ಲ ಮಾಡಿ ಬಂದಿದ್ದೇನೆ ಅಷ್ಟೇ. ಆದಿಲಕ್ಷ್ಮಿ ಸೀರಿಯಲ್ ನನ್ನ ಪಾತ್ರದ ಬಗ್ಗೆ ಬಹಳ ಖುಷಿ ಇದೆ. ಸೀರಿಯಲ್ ತುಂಬ ಚೆನ್ನಾಗೂ ಬರ್ತಾ ಇದೆ, ಜನ ನೋಡ್ತಾ ಇದ್ದಾರೆ. ಹಾಗೆ ಇನ್ನು ಮುಂದೆನೂ ಕೂಡ ನಿಮ್ಮನ್ನು ರಂಜಿಸ್ತೀವಿ ಅಂತ ಖಂಡಿತ ಹೇಳ್ಬೋದು. ಮುಂದೆನೂ ಕೂಡ ನಮ್ಮನ್ನು ಹೀಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಇನ್ನ ಮೇಡಮ್, ಆದಿಲಕ್ಷ್ಮಿ ಸೀರಿಯಲ್ ಒಂದು ರೋಚಕ ಘಟ್ಟದಲ್ಲಿ ಬಂದು ನಿಂತಿದೆ. ಹೇಗೇಗೋ ಮದ್ವೆ ಆಯ್ತು, ಇವಾಗ ಒಂದು ರಿಸೆಪ್ಷನ್ ಹಂತಕ್ಕೆ ಬಂದು ನಿಂತಿದೆ. ನಿಮ್ಮ ಮಗಳು ಮನೆಯಲ್ಲಿ ಹೊಂದ್ಕೊಂತಾ ಇದ್ದಾಳೆ. ಸೊ ನೀವಿಬ್ರು ಇವಾಗ ಆ ಮನೆಗೆ ಹೋಗಿ ನೋಡಿದಿರ ಮಗಳೆಲ್ಲ ಇದೆ ಅಂತ. ಸೊ ಆದಿಲಕ್ಷ್ಮಿ ಸೀರಿಯಲ್ ಈಗ ಸದ್ಯದ ಒಂದು ಸನ್ನಿವೇಶಗಳ ಬಗ್ಗೆ ನಿಮ್ಮ ಒಂದು ಮಾತು ನಮ್ಮ ವೀಕ್ಷಕರಿಗೆ. ಆಕ್ಚುಲಿ ಇವಾಗ ನೀವು ನೋಡಿರುವಂಗೆ ಏನ್ ರೋಚಕ ಕತೆ ಇದೆ, ಅದು ಇನ್ನೂ ಮುಂದೆ ಇನ್ನೂ ರೋಚಕ ಆಗ್ತಾ ಹೋಗುತ್ತೆ. ಯಾಕಂದ್ರೆ 2 ಪೇರ್ಗಳು ಇಷ್ಟ ಇಲ್ಲದೆ ಮದ್ವೆ ಆಗಿರೋದು. ಅವ್ರ ಲೈಫ್ ಅವ್ರ ಜೊತೆ ಹೆಂಗ್ ಟರ್ನ್ ತಗೊಳುತ್ತೆ ಅನ್ನೋದನ್ನ ನೀವು ಕಾದ್ ನೋಡ್ಬೇಕು. ಆಮೇಲೆ ಅದೇ ಹೋಗ್ತಾ ಹೋಗ್ತಾ ಇನ್ನ ಲಕ್ಷ್ಮಿ ಅವ್ರ ಮನೆಗೆ ಹೇಗ್ ಹೊಂದ್ಕೋತಾಳೆ, ಅಮ್ಮು ನಮ್ಮ ಮನೆಗೆ ಹೇಗ್ ಹೊಂದ್ಕೋತಾಳೆ ಅನ್ನೋದನ್ನ ನೀವು ಕಾದು ನೋಡ್ಲೇಬೇಕು.